ಸಿದ್ದರಾಮಯ್ಯನವರು ಲಿಂಗಾಯತರ ಸಂಖ್ಯೆ, ಒಕ್ಕಲಿಗರ ಸಂಖ್ಯೆ, ಉಳಿದ ಎಲ್ಲಾ ಜಾತಿ ಜನಾಂಗಗಳ ಸಂಖ್ಯೆಯನ್ನ ಸಾಬರಿಗಿಂತ ಕಡಿಮೆ ತೋರಿಸುವ ಮುಖಾಂತರವಾಗಿ ಇವರು ಜಾತಿ ರಾಜಕಾರಣವನ್ನು ಮಾಡ್ತಿದ್ದಾರೆ, ಸಮಾಜವನ್ನ ಹಿಂದೂ ಸಮಾಜವನ್ನ ಒಡಿಲಿಕ್ಕೆ ಹೊಟ್ಟಿದ್ದಾರೆ ಅಂತ ಹೇಳಿ ಬಹಳ ಸ್ಪಷ್ಟವಾಗುತ್ತೆ. ಅದ್ರ ಜೊತೆಗೆ ಲಿಂಗಾಯತರಲ್ಲಿ ಉಪಜಾತಿಗಳ ಲೆಕ್ಕ ಹಾಕ್ತಿರಿ, ಒಕ್ಕಲಿಗರಲ್ಲಿ ಉಪಜಾತಿ ಲೆಕ್ಕ ಹಾಕ್ತಿರಿ, ST ಕ್ಯಾಟಗರಿಯಲ್ಲಿ ಉಪಜಾತಿಯನ್ನು ಲೆಕ್ಕ ಹಾಕ್ತಿರಿ, OBC ನಲ್ಲಿ ಉಪಜಾತಿಗಳನ್ನ ಲೆಕ್ಕ ಹಾಕ್ತಿರಿ, ಕುರುಬ್ರಲ್ಲೂ ಉಪಜಾತಿಗಳನ್ನ ಲೆಕ್ಕ ಹಾಕ್ತಿರಿ. ಹಾಗಾದ್ರೆ ಸರ್, ಸಾಬ್ರಲ್ಲಿ ಕ್ರಿಶ್ಚಿಯನ್ರಲ್ಲಿ ಜಾತಿ ಉಪಜಾತಿ ಮೇಲ್ಜಾತಿ ಕೆಳಜಾತಿ ಇಲ್ವಾ? ಮುಸಲ್ಮಾನರನ್ನ ತೆಗೆದುಕೊಳ್ಳಿ, ಅಲ್ಲಿ ಶಿಯಾ, ಸುನ್ನಿ, ಇಸ್ಮಾಯಿಲ್ಸ್, ಅಹಮದಿಯಾಸು ಇವರು ಮಾತ್ರ ಅಲ್ಲ, ಮುಸಲ್ಮಾನರು ಕೂಡ ಮೇಲ್ಜಾತಿ ಇದೆ. ಅಲ್ಲೂ ಕೂಡ ಶೇಖ್, ಸೈಯದ್, ಪಠಾಣ್ ಮೇಲ್ಜಾತಿ ಬರುತ್ತೆ. ಅವರಲ್ಲೂ OBC ಇದೆ, ಅನ್ಸಾರಿ ಇದೆ, ಕುರೇಶಿ ಇದೆ, ಅದರಲ್ಲೂ ಕೆಳಜಾತಿ ಇದೆ, ಅವರಲ್ಲೂ ಡೋಬಿ ಇದಾರೆ, ಅವರಲ್ಲೂ ಕ್ಷೌರಿಕರಿದ್ದಾರೆ, ಅವರಲ್ಲೂ ಕಾರ್ಪೆಂಟರ್ ಕೆಲಸ ಮಾಡುವಂತರು ಇದಾರೆ, ಅವರಲ್ಲೂ ಕೆಳಜಾತಿ ಇದಾರೆ. ಹಾಗಾದ್ರೆ ಮುಸಲ್ಮಾನರನ್ನು ಮಾತ್ರ ಎಲ್ಲ ಒಗ್ಗಟ್ಟಾಗಿ ಬರೀ ಮುಸಲ್ಮಾನರು ಅಂತ ನೋಡ್ತೀರಿ, ಅವರಲ್ಲೂ ನೀವು ಮೇಲ್ಜಾತಿ ಕೆಳಜಾತಿ ಎಲ್ಲ ಇದೆಯಲ್ಲ, ಅದನ್ನ ಯಾಕೆ ನೀವು ಲೆಕ್ಕಕ್ಕೆ ತಗೊಳ್ಳಲ್ಲ? ಅಲ್ಲಿ ನೀವು ಸಶಕ್ತೀಕರಣ ಯೋಜನೆಯನ್ನು ಮಾಡೋದಾದ್ರೆ ಅವರಲ್ಲಿ ಡೋಬಿಗಳು, ಕ್ಷೌರಿಕರು ಇದ್ದಾರಲ್ಲ, ಅವ್ರನ್ನ ಸಪರೇಟ್ ಮಾಡಬಹುದಿತ್ತಲ್ಲ. ಈ ಅನ್ಸಾರಿಗಳು ಮತ್ತು ಕುರೇಶಿಗಳನ್ನ ಸಪರೇಟ್ ಮಾಡಬಹುದಿತ್ತಲ್ಲ, ಅವ್ರು ಮಾತ್ರ ಯಾಕೆ ಒಟ್ಟಾಗಿ ಸೇರಿಸ್ತೀರಿ? ಹಾಗೆ ಕ್ರಿಶ್ಚಿಯನ್ಸ್ ಅಲ್ಲಿ ನಿಮಗೆ ಅಲ್ಲಿ ಪ್ರೊಟೆಸ್ಟೆಂಟ್ಸ್, ಕ್ಯಾಥಲಿಕ್ಸ್ ಮಾತ್ರ ಅಲ್ಲ, ಆರ್ಥೋಡಾಕ್ಸ್ ಕ್ರಿಶ್ಚಿಯನ್ಸ್ ಇದಾರೆ, ಸಿರಿಯನ್ ಕ್ರಿಶ್ಚಿಯನ್ಸ್ ಇದಾರೆ, ಅವರಲ್ಲೂ ಕೂಡ ಈ ಕನ್ವರ್ಟ್ ಮಾಡ್ಕೊಂಡು ದಲಿತ ಕ್ರಿಶ್ಚಿಯನ್ಸ್ ಅಂತಿದ್ದಾರೆ. ಇವತ್ತು ಕನ್ವರ್ಟ್ ಆಗಿರೋರು ಇವತ್ತು ನಮ್ಮ SC ಕ್ಯಾಟಗರಿನಲ್ಲಿ ಬೆನಿಫಿಟ್ ತಗೊಳ್ತಾ ಇದ್ದಾರೆ, ಅವ್ರನ್ನು ಕೂಡ ಸೆಗ್ರಿಗೇಟ್ ಮಾಡಬಹುದಿತ್ತಲ್ಲ ಸರ್, ಅದನ್ನ ಯಾಕೆ ಮಾಡ್ತಾ ಇಲ್ಲ ನೀವು?